ಈ ವರ್ಷದ 12ನೇ EB ನ್ಯೂಸ್ಗೆ ಸ್ವಾಗತ. ಮೊದಲನೇ ನ್ಯೂಸ್ ಬಂದು ಏತರ್ ಕಂಪ್ನಿ ಕಡೆಯಿಂದ. ಏತರ್ ಕಂಪ್ನಿಯವರು ಇದುವರೆಗೆ 6 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರು ಮೊದಲ 3 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ನ ಮಾರಾಟ ಮಾಡೋಕ್ಕೆ ತಗೊಂಡಂತ ಸಮಯ 7 ವರ್ಷ. ನಂತರದ 3 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡೋದಕ್ಕೆ ತಗೊಂಡಂತ ಸಮಯ ಕೇವಲ 1.25 ವರ್ಷ. ನನ್ನ ಪ್ರಕಾರ ಇವರು ಈ ವರ್ಷ ಅಂದ್ರೆ ಇನ್ನೇನು ಉಳಿದ 8 ತಿಂಗಳಿದೆ, ಈ 8 ತಿಂಗಳಲ್ಲೇ ಇನ್ನೊಂದು 3 ಲಕ್ಷ ಗಾಡಿನೂ ಸೇಲ್ ಮಾಡ್ತಾರೆ. ನನ್ನ ಪ್ರಕಾರ ಮುಂದಿನ ವರ್ಷ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆಲ್ಲ ಇವರು ಒಟ್ಟು 10 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಕಾರಣ ಏನಪ್ಪಾ ಅಂದ್ರೆ ಏತರ್ ರಿಸ್ದಾ, ಏತರ್ 450 ಡಿಮ್ಯಾಂಡಿಂಗ್ ಚೆನ್ನಾಗಿದೆ. ಅದ್ರ ಜೊತೆಗೆ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಏತರ್ ಅವರು ಹೊಸದಾಗಿ EL ಅನ್ನೋಂಥ ಒಂದು ಮಾಡೆಲ್ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅದು ಕೂಡ ಸಕ್ಸಸ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಆ ಮಾಡೆಲ್ ಕೂಡ ಏನಾದರೂ ಸಕ್ಸಸ್ ಆಗ್ಬಿಟ್ರೆ ಇನ್ನೊಂದು 8 ರಿಂದ 10 ತಿಂಗಳೊಳಗೆ ಇನ್ನೊಂದು 3-4 ಲಕ್ಷ ಗಾಡಿ ಸೇಲ್ ಮಾಡಿ ಒಟ್ಟು 10 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡುವಂತ ಸಾಧ್ಯತೆ ಇದೆ. ಮುಂದಿನ ನ್ಯೂಸ್ ಬಂದು TVS ಕಂಪ್ನಿ ಕಡೆಯಿಂದ. TVS ಕಂಪ್ನಿಯವರು ಕೊರಿಯಾದ ಹೋಂಡೈ ಕಂಪ್ನಿ ಜೊತೆ ಸೇರ್ಕೊಂಡು ಇಂಡಿಯಾದಲ್ಲಿ ಹೊಸ ರೀತಿಯಾದಂತ ಎಲೆಕ್ಟ್ರಿಕ್ ಆಟೋಗಳನ್ನ ತರ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಕೊರಿಯಾದ ಹೋಂಡೈ ಕಂಪ್ನಿಯವರು ಡಿಸೈನು, ಟೆಕ್ನಾಲಜಿ ಮತ್ತೆ R&D ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನ ಹೊಣೆ ಹೊತ್ತಿದ್ರೆ, TVS ಕಂಪ್ನಿಯವರು ಅವ್ರು ಕೊಡುವಂತ ಡಿಸೈನ್ ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ಸ್ ಮತ್ತೆ ಸರ್ವಿಸ್ ಮಾಡುವಂತ ಜವಾಬ್ದಾರಿ ಹೊತ್ತಿದ್ದಾರೆ. ಇದೇನು ಹೊಸ ಒಪ್ಪಂದ ಅಲ್ಲ. ಹೋದ ವರ್ಷ ಕೂಡ ಹೋಂಡೈ ಮತ್ತೆ TVS ಅವರು ಒಪ್ಪಂದ ಮಾಡ್ಕೊಂಡಿದ್ರು. ಕಾರಣ ಏನಂದ್ರೆ, ಹೇಗೆ MG ಕಮೆಟ್ ಅನ್ನುವಂತ ಒಂದು ಸಣ್ಣ ಎಲೆಕ್ಟ್ರಿಕ್ ಕಾರ್ ಇದೆ, ಅದೇ ರೀತಿಯಾದಂತ ಕಾರ್ಗಳನ್ನ ನಾವು TVS ಕಂಪ್ನಿ ಜೊತೆ ಸೇರ್ಕೊಂಡು ಇಂಡಿಯಾದಲ್ಲಿ ತರ್ತೀವಿ ಅಂತ ಹೇಳಿ ಹೋದ ವರ್ಷ ಹೋಂಡೈ ಅವರು ಹೇಳಿದ್ರು. ಈಗ ನೋಡಿದ್ರೆ ಇಲ್ಲ, ನಾವು ಫಸ್ಟ್ ಎಲೆಕ್ಟ್ರಿಕ್ ಆಟೋ ತಗೋ ಬರ್ತೀವಿ, ಅದಾದ್ಮೇಲಿಂದ ನಾವು ಎಲೆಕ್ಟ್ರಿಕ್ ಸಣ್ಣ ಕಾರ್ಗಳನ್ನ ತರ್ತೀವಿ ಅಂತ ಹೇಳಿ ಹೋಂಡೈ ಕಂಪ್ನಿ ಅವರು ಹೇಳಿದ್ದಾರೆ. ನನ್ನ ಪ್ರಕಾರ ಈ ಆಟೋ 2028ರಲ್ಲಿ ಬರ್ಬೋದು ಅಂತ ಅನ್ಕೊಂಡಿದೀನಿ. ನೋಡೋಣ ಬಂದ್ಮೇಲೆ ಯಾವ ಡಿಸೈನ್ ಅಲ್ಲಿ ಬರುತ್ತೆ, ಅದ್ರಲ್ಲಿ ಯಾವ ರೀತಿಯಂತ ಹೊಸ ಟೆಕ್ನಾಲಜಿ ಕೊಟ್ಟಿದ್ದಾರೆ ಅನ್ನೋದು ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕಂತೂ TVS ಮತ್ತೆ ಹೋಂಡೈ ಎರಡೂ ಕೂಡ ಜಂಟಿ ಒಪ್ಪಂದ ಮಾಡಿಕೊಂಡು ಹೊಸ ಆಟೋನ ತರಕ್ಕೆ ತಯಾರಿ ಮಾಡ್ಕೋತಾ ಇದೆ. ಮುಂದಿನ ನ್ಯೂಸ್ ಬಂದು ಹೀರೋವಿಡಾ ಕಂಪ್ನಿ ಕಡೆಯಿಂದ. ನಾನು ಕಳೆದ 2 ಸಂಚಿಕೆಯಲ್ಲೂ ಹೇಳಿದ್ದೆ, ಹೀರೋವಿಡಾ ಕಂಪ್ನಿಯವರು ಇನ್ಮೇಲಿಂದ ಫಾಸ್ಟ್ ಚಾರ್ಜಿಂಗ್ ಗೆ ದುಡ್ಡು ಇಸ್ಕೋತಾರೆ ಅಂತ. ನಾ ಅನ್ಕೊಂಡಂಗೆ ಆಗಿದೆ. ಮೇ 1ನೇ ತಾರೀಕಿಂದ ನೀವೇನಾದ್ರೂ ಹೀರೋವಿಡಾ ಗಾಡಿನ ಹೀರೋವಿಡಾ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಏನಾದ್ರು ಚಾರ್ಜ್ ಮಾಡ್ತೀನಿ ಅಂತ ಹೋದ್ರೆ ಇನ್ಮೇಲಿಂದ ನೀವು ದುಡ್ಡು ಕೊಡ್ಬೇಕಾಗುತ್ತೆ. ಈ ವಿಷಯವಾಗಿ ನನಗೆ ಮೆಸೇಜ್ ಬಂದಿದೆ. ಮೇ 1ನೇ ತಾರೀಕಿಂದ ಹಂತವಾಗಿ ಒಂದೊಂದೇ ನಗರಗಳಲ್ಲಿ ನಾವು ಫಾಸ್ಟ್ ಚಾರ್ಜಿಂಗ್ ಗೆ ದುಡ್ಡು ಇಸ್ಕೋತೀವಿ ಅಂತ ಹೇಳ್ಬಿಟ್ಟು ಹೀರೋವಿಡಾ ಕಂಪ್ನಿಯವರು ಎಲ್ರಿಗೂ ಮೆಸೇಜ್ ಕಳಿಸ್ತಾ ಇದ್ದಾರೆ. ನಿಮ್ಗೂ ಏನಾದ್ರು ಮೆಸೇಜ್ ಬಂದಿದೆ ಅಂತ ದಯವಿಟ್ಟು ಚೆಕ್ ಮಾಡಿ. ಅಕಸ್ಮಾತ್ ಬಂದಿದ್ರೆ ನಿಮ್ಮ ಹತ್ತಿರದ ಹೀರೋವಿಡಾ ಶೋರೂಮ್ ಹೋಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದುವರೆಗೆ ರಿವೀಲ್ ಮಾಡಿಲ್ಲ ಕಂಪ್ನಿಯವರು. ಆದಷ್ಟು ಬೇಗ ಅಂದ್ರೆ ಏಪ್ರಿಲ್ 30 ಇಲ್ಲ ಮೇ 1ನೇ ತಾರೀಕೊಳಗೆ ಇವರು ಈ ವಿಷಯವಾಗಿ ಅವರು ತಿಳಿಸಬಹುದು. ಬಟ್ ಒಂದ್ ವಿಷಯ ಅಂತೂ ಕನ್ಫರ್ಮ್ ಆಯ್ತು, ಮೇ 1ನೇ ತಾರೀಕಿಂದ ಹೀರೋವಿಡಾದವರು ಫಾಸ್ಟ್ ಚಾರ್ಜಿಂಗ್ ಗೆ ದುಡ್ಡು ಇಸ್ಕೊಳ್ಳಕ್ಕೆ ಶುರು ಮಾಡ್ತಾರೆ ಅನ್ನೋಂತ ಒಂದು ವಿಷಯ ಈಗ ಕನ್ಫರ್ಮ್ ಆಗಿದೆ. ಮುಂದಿನ ನ್ಯೂಸ್ ಬಂದು ಟೆಸ್ಲಾ ಕಂಪ್ನಿ ಕಡೆಯಿಂದ. ಟೆಸ್ಲಾ ಕಂಪ್ನಿಯವರು ಇಂಡಿಯಾದಲ್ಲಿ ಟೆಸ್ಲಾ YL ಮಾಡಲ್ ನ 6 ಸೀಟರ್ ಎಲೆಕ್ಟ್ರಿಕ್ SUV ನ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಇದರ ಎಕ್ಸ್-ಶೋರೂಮ್ ಪ್ರೈಸ್ ಬಂದು 62 ಲಕ್ಷ ಇದೆ. ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಪ್ರತಿ ಚಾರ್ಜ್ ಗೆ 681 ಕಿಲೋಮೀಟರ್ IDC ರೇಂಜ್ ಕೊಡುತ್ತೆ ಅಂತ ಹೇಳಿ ಕಂಪನಿ ಹೇಳ್ತಾ ಇದೆ. ಹಾಗೇನೆ ಇದರ ಟಾಪ್ ಸ್ಪೀಡ್ ಬಂದು 201 ಕಿಲೋಮೀಟರ್ ಇದೆಯಂತೆ. ಅಲ್ಲ, ಇಂಡಿಯಾದಲ್ಲಿರೋ ರಸ್ತೆಗೆ 20 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೇನೆ ದೊಡ್ಡದು, ಅಂತದ್ರಲ್ಲಿ 200 ಕಿಲೋಮೀಟರ್ ಟಾಪ್ ಸ್ಪೀಡ್. ನೋಡಿ, ಟ್ರೈ ಮಾಡೋಗಿದ್ರೆ 62 ಲಕ್ಷ ಕೊಟ್ಟು ಗಾಡಿ ತಗೊಳ್ಳಿ. 62 ಲಕ್ಷ ಎಕ್ಸ್-ಶೋರೂಮ್ ಪ್ರೈಸ್. ಆನ್ ರೋಡ್ ಬರೋ ಅಷ್ಟೊತ್ತಲ್ಲಿ ಇದೊಂದು 70 ರಿಂದ 80 ಲಕ್ಷಕ್ಕೆ ಹೋಗುತ್ತೆ. ಆಮೇಲೆ ತಗೊಂಡಾದ್ಮೇಲೆ 200 ಕಿಲೋಮೀಟರ್ ಅಲ್ಲಿ ಗಾಡಿ ಓಡಿಸಿ, ಅದಾದ್ಮೇಲೂ ಕೂಡ ಬದುಕಿದ್ರೆ ದಯವಿಟ್ಟು ರೀಲ್ ಮಾಡಾಕಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇದ್ರ ಬಗ್ಗೆ ತಿಳಿಸ್ತೀನಿ. ಮುಂದಿನ ನ್ಯೂಸ್ ಬಂದು JSW ಮೋಟಾರ್ಸ್ ಕಡೆಯಿಂದ. JSW ಮೋಟಾರ್ ಕಂಪ್ನಿಯವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಕಂಪ್ನಿ ಕಡೆಯಿಂದಾನೇ ಸ್ವಂತ ಶೋರೂಮ್ಗಳನ್ನ ಓಪನ್ ಮಾಡಿ ಅಲ್ಲಿಂದ ನಾವು ನೇರವಾಗಿ ಕಸ್ಟಮರ್ಗಳಿಗೆ ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾವ ರೀತಿ ಅಂದ್ರೆ ಓಲಾ ಮಾಡಲು. ಓಲಾ ಕಂಪ್ನಿಯವರು ಅಷ್ಟೇನೆ ಡೈರೆಕ್ಟ್ ಆಗಿ ಸ್ವಂತ ಕಂಪ್ನಿ ಶೋರೂಮ್ ಅಲ್ಲೇ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡ್ತಾರೆ. ಅದೇ ರೀತಿ ನಾವು JSW ಕಂಪ್ನಿಯವರು ಅಂದ್ರೆ MG ಮೋಟಾರ್ ಅವರು ಸ್ವಂತ ಶೋರೂಮ್ಗಳನ್ನ ಓಪನ್ ಮಾಡಿ ಅಲ್ಲಿಂದ ನಾವು ನೇರವಾಗಿ ಗ್ರಾಹಕರಿಗೆ ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದೇ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ, ಸರಿಯಾಗಿ ಸರ್ವಿಸ್ ಸಿಗಲ್ಲ. ಎಲ್ಲಾ ಕಂಪ್ನಿಗಳು ಏನ್ ಮಾಡ್ತವೆ ಅಂದ್ರೆ ಕಾರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಥರ್ಡ್ ಪಾರ್ಟಿ ಡೀಲರ್ಗಳ ಮುಖಾಂತರ ಕಾರ್ಗಳನ್ನ ಮಾರಾಟ ಮಾಡ್ತಾರೆ. ಇದರಿಂದ ಸರ್ವಿಸ್ಗೆ ಸಮಸ್ಯೆ ಆಗಲ್ಲ. ಆದ್ರೆ ನೀವೇನಾದ್ರೂ ಸ್ವಂತ ಶೋರೂಮ್ ಅವರು ಅಂದ್ರೆ ಕಂಪ್ನಿಯವರೇ ಸ್ವಂತ ಶೋರೂಮ್ಗಳನ್ನ ಇಟ್ಟು ಅಲ್ಲಿಂದ ನೀವು ಕಾರ್ಗಳನ್ನ ಮಾರಾಟ ಮಾಡಕ್ ಶುರು ಮಾಡಿದ್ರೆ ಮುಂದಕ್ಕೆ ಸರ್ವಿಸ್ ಇಶ್ಯೂ ಆಗ್ಬೋದು. ನೋಡೋಣ JSW ಕಂಪ್ನಿಯವರು ಯಾವ ರೀತಿಯಾದಂತಹ ಕ್ರಮಗಳನ್ನ ತಗೋತಾರೆ ಸರಿಯಾಗಿ ಸರ್ವಿಸ್ ಕೊಡಕ್ಕೆ ಅನ್ನೋದು ಮುಂದೊಂದು ದಿವಸಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕಂತೂ JSW ಕಂಪ್ನಿಯವರು ಸ್ವಂತವಾಗಿ ಶೋರೂಮ್ಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ನ್ಯೂಸ್ ಬಂದು ಹೋಂಡೈ ಕಂಪ್ನಿ ಕಡೆಯಿಂದ. ಹೋಂಡೈ ಕಂಪ್ನಿಯವರು ಐನಿಕ್ 5 ಫೇಸ್ ಲಿಫ್ಟ್ ನ 55 ಲಕ್ಷಕ್ಕೆ ಲಾಂಚ್ ಮಾಡಿದ್ದಾರೆ.
ಈ ಗಾಡಿಯ ರೇಂಜ್ ಬಂದು 690 ಕಿಲೋಮೀಟರ್ ಅಷ್ಟು ARI ರೇಂಜ್ ಸಿಗುತ್ತೆ ಅಂತ ಕಂಪ್ನಿ ತಿಳಿಸ್ತಾ ಇದೆ. ಅಷ್ಟೇ ಅಲ್ಲದೆ ನೀವೇನಾದ್ರೂ 350 ಕಿಲೋವ್ಯಾಟ್ ಫಾಸ್ಟ್ ಚಾರ್ಜರ್ ಅಲ್ಲಿ ಈ ಗಾಡಿನ ಚಾರ್ಜ್ ಮಾಡಿದ್ರೆ 10 to 80% ಬರೀ 18 ನಿಮಿಷದಲ್ಲಿ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಈ ಕಾರ್ನ ಬ್ಯಾಟರಿ ಕೆಪಾಸಿಟಿ ಬಂದು 84 ಕಿಲೋವ್ಯಾಟ್ ಕೊಟ್ಟಿದ್ದಾರೆ. ಈ ಸಮಯ ಬಂದು ಆಫರ್ ಸಮಯ. TVS ಕಂಪ್ನಿಯವರು ತಮ್ಮ TVS iQube ಗಾಡಿಗಳ ಮೇಲೆ ಆಫರ್ ನ ಕೊಟ್ಟಿದ್ದಾರೆ. ಕೆಲವು ಶೋರೂಮ್ ಅಲ್ಲಿ 15,000 ರೂಪಾಯಿ ತನಕ ಆಫರ್ ಕೊಟ್ಟಿದ್ದಾರೆ. ಕೆಲವು ಶೋರೂಮ್ ಗಳಲ್ಲಿ 4,000 ರೂಪಾಯಿ ತನಕ ಕ್ಯಾಶ್ ಬ್ಯಾಕ್ ಆಫರ್ ಕೊಟ್ಟಿದ್ದಾರೆ. ಇನ್ನು ಕೆಲವು ಶೋರೂಮ್ ಗಳಲ್ಲಿ ಫ್ರೀ ಎಕ್ಸ್ಟೆಂಡೆಡ್ ವಾರಂಟಿನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕಂಪನಿ ಅಂದ್ರೆ TVS ಕಂಪನಿಯವರು ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಆದ್ರೆ ಕೆಲವು ಶೋರೂಮ್ ಅವರು ಅವರ ಕಡೆಯಿಂದ ಈ ಆಫರ್ ನ ಕೊಡ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಹೋದ ತಿಂಗಳು TVS ಕಂಪನಿಯವರು ಒಟ್ಟು 49,400 ಎಲೆಕ್ಟ್ರಿಕ್ ಸ್ಕೂಟರ್ ನ ಮಾರಾಟ ಮಾಡಿದ್ರು. ಅಂದ್ರೆ 600 ಸ್ಕೂಟರ್ ಕಮ್ಮಿ 50,000ಕ್ಕೆ. ಈ ಸಲ ಏನ್ ಮಾಡಿದ್ದಾರೆ ಅಂದ್ರೆ ಶೋರೂಮ್ ಗಳ ಮೂಲಕ ಹೇಗಾದ್ರೂ ಮಾಡಿ ನಾವು ಈ ತಿಂಗಳು 50,000ಕ್ಕಿಂತ ಹೆಚ್ಚಿನ ಎಲೆಕ್ಟ್ರಿಕ್ ಸ್ಕೂಟರ್ ನ ಮಾರಾಟ ಮಾಡಬೇಕು ಅನ್ಕೊಂಡು ಒಂದೊಂದು ಶೋರೂಮ್ ಗಳು ಒಂದೊಂದು ರೀತಿಯಂತ ಆಫರ್ ಗಳನ್ನ ಕೊಡ್ತಾ ಇದ್ದಾರೆ. ಕೆಲವರು ಕ್ಯಾಶ್ ಬ್ಯಾಕ್ ಕೊಡ್ತಾ ಇದ್ದಾರೆ, ಕೆಲವರು ಡೈರೆಕ್ಟ್ ಆಗಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಇನ್ ಕೆಲವರು ಫ್ರೀ ಆಗಿ ಎಕ್ಸ್ಟೆಂಡೆಡ್ ವಾರಂಟಿ ಮತ್ತೆ ಎಕ್ಸ್ಟ್ರಾ ಅಸೆಸರೀಸ್ ಕೊಡ್ತಾ ಇದ್ದಾರೆ. ಆದ್ರಿಂದ ನೀವೇನಾದ್ರೂ TVS iQube ಗಾಡಿ ತಗೋಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಒಂದು 2-3 ಶೋರೂಮ್ ಅಲ್ಲಿ ಹೋಗಿ ವಿಚಾರಿಸಿ ಅಲ್ಲಿ ಏನೇನು ಆಫರ್ ಸಿಗುತ್ತೆ ಅಂತ ತಿಳ್ಕೊಂಡು ಆಮೇಲೆ TVS iQube ಗಾಡಿನ ತಗೊಳ್ಳಿ. ಆದ್ರೆ ಇದ್ರ ಬಗ್ಗೆ ಕಂಪ್ನಿಯವರು ಎಲ್ಲೂ ಕೂಡ ಅಫಿಷಿಯಲ್ ಆಗಿ ತಿಳಿಸಿಲ್ಲ. ಕೇವಲ ಇದು ಶೋರೂಮ್ ಕಡೆಯಿಂದ ಬರ್ತಿರುವಂತ ನ್ಯೂಸ್ ಅಷ್ಟೇ. ಈ ಸಮಯ ಬಂದು ನೀವು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಡೋ ಸಮಯ. ಅರುಣ್ BGN ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಎನಿ ಬ್ಯಾಟರಿ ಡ್ರಾಪ್ ಚಾರ್ಜಿಂಗ್ ಹೇಗೆ 0 to 100% ಮಾಡ್ತೀರಾ ಇಲ್ಲ 20 to 80% ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಇವರು ಪ್ರಶ್ನೆ ಕೇಳಿರೋದು ಬಂದು ನಾನು ಹೀರೋ ವಿಡಾ VX2 ಪ್ಲಸ್ ಗಾಡಿನ 20,000 ಕಿಲೋಮೀಟರ್ ಹೊಡೆದಾಗ ಮಾಡಿದಂಥ ರಿವ್ಯೂ ವಿಡಿಯೋಗೆ ಇವರು ಈ ರೀತಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇದಕ್ಕೆ ಉತ್ತರ ಬಂದು ನಾನು ಓಡಿಸ್ತಿರುವಂಥ ಹೀರೋ ವಿಡಾ VX2 ಪ್ಲಸ್ ಗಾಡಿದು ಬ್ಯಾಟ್ರಿ ಡ್ರಾಪ್ ಆಗಿಲ್ಲ. ನಾನು ಪ್ರತಿ ಸಲ ಫುಲ್ ಚಾರ್ಜ್ ಮಾಡಿದ್ರೆ 95ರಿಂದ 100 ಕಿಲೋಮೀಟರ್ ತನಕ ರೇಂಜ್ ಸಿಗ್ತಾ ಇದೆ. ಹಾಗೇನೆ ನಾನು ಮ್ಯಾಕ್ಸಿಮಮ್ 20 to 80% ಮಾಡ್ತೀನಿ. ಅಂದ್ರೆ ನನ್ನ ಬ್ಯಾಟ್ರಿನ 20% ಗಿಂತ ಕಮ್ಮಿ ಇಳಿಸಕ್ ಹೋಗಲ್ಲ. ಹಾಗೇನೆ 80 to 85% ಮೇಲೆ ನಾನು ಚಾರ್ಜ್ ಮಾಡಕ್ ಹೋಗಲ್ಲ. ಯಾವಾಗ್ಲೂ ನಾನು 20% ಇಂದ 80% ಒಳಗೆ ಮೇಂಟೈನ್ ಮಾಡ್ತೀನಿ. ನೀವು ಅಷ್ಟೇನೆ 20% ಇಂದ 80% ಅಲ್ಲೇ ಮೇಂಟೈನ್ ಮಾಡಿ. ಪೂರ್ತಿ 0 ಮಾಡಕ್ ಹೋಗ್ಬಿಡಿ. ಹಾಗಂತ ಹೇಳ್ಬಿಟ್ಟು 100% ಮಾಡಕ್ ಹೋಗ್ಬಿಡಿ. ಕೆಲವು ಸಲ ಆಗುತ್ತೆ, ಕೆಲವು ಸಲ ಏನಾಗುತ್ತೆ ಲಾಂಗ್ ರೂಟ್ ಹೋದಾಗ 5% 10% ಕೆಲವು ಸಲ ಬರುತ್ತೆ, ಅವಾಗ ಏನು ಮಾಡಕ್ಕಾಗಲ್ಲ. ಅಷ್ಟೇ ಅಲ್ಲದೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ರಾತ್ರಿ ಚಾರ್ಜ್ ಹಾಕ್ಬಿಟ್ಟು ಮಲಗ್ಬಿಡ್ತೀವಿ, ಆಗ 100% ಕೂಡ ಆಗ್ಬಿಟ್ಟಿರುತ್ತೆ. ಅದನ್ನು ನಾವೇನೋ ಮಾಡಕ್ಕಲ್ಲ. ಬಟ್ ಆದಷ್ಟು ನಾವು ಟ್ರೈ ಮಾಡೋದು 20 to 80%. ಅಂದ್ರೆ 20% ಗಿಂತ ಕಮ್ಮಿ ಆಗಕ್ ಬಿಡಲ್ಲ, ಹಾಗೇನೆ 80% ಮೇಲೆ ಚಾರ್ಜ್ ಆಗಕ್ ಬಿಡಲ್ಲ. ಎರಡೂ ಈ ರೀತಿ ನೀವು ಮಾಡ್ಕೊ ಬಂದ್ರೆ ನಿಮ್ ಬ್ಯಾಟ್ರಿ ಜಾಸ್ತಿ ಸಹ ಬಾಳಿಕೆ ಬರುತ್ತೆ. ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೆ ಯಾವ್ದಾದ್ರು ಪ್ರಶ್ನೆ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅದಕ್ಕೆ ಮುಂದಿನ ವಾರಗಳಲ್ಲಿ ನಾನು ಉತ್ತರ ಕೊಡ್ತೀನಿ. ಅಷ್ಟೇ.